ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಯಾವುದಕ್ಕೆಲ್ಲ ಎಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅನ್ನೋರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗೆ ಅದ್ರ ಜೊತೆಗೆ ಕೆಲವರು ಲಾಸ್ಟ್ ಟೈಮು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರಿ, ಸರ್ ಅಪ್ಲಿಕೇಶನ್ ಇನಿಷಿಯೇಟೆಡ್ ಫಾರ್ ದ ಪೇಮೆಂಟ್ ಅಂತ ಬರ್ತಾ ಇದೆ, ಅಂದರೆ ಅರ್ಥ ಏನು? ಹಾಗೆ ಡಿ ಬಿ ಟಿ ಪುಷ್ಡ್ ಅಂತ ಬಂದಿತ್ತು, ಅವೈಟೆಡ್ ಅಂತ ಬಂದಿದೆ, ಕೆಲವರಿಗೆ ಅಕೌಂಟ್ ಕ್ಲೋಸ್ಡ್ ಅಂತ ಬರ್ತಿದೆ, ಕೆಲವರಿಗೆ 2 ಸ್ಟೆಪ್ ವೆರಿಫಿಕೇಷನ್ ಇನ್ಕಂಪ್ಲೀಟ್ ಅಂತ ಬರ್ತಾ ಇದೆ. ಈಗಂದರೆ ಎಲ್ಲ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರಿ. ಖಂಡಿತವಾಗಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಯಾಕೆಂತಂದರೆ ಇದೇ ಥರದ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೂ ಸಹ ಇನ್ನಷ್ಟು ಇಂಟ್ರೆಸ್ಟ್ ಬರುತ್ತೆ. ಜೊತೆಗೆ ನಂದು ವಾಟ್ಸಪ್ ಚಾನಲ್ ಒಂದಿದೆ, ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮ್ಗೆ ಯಾವುದೇ ನೋಟಿಫಿಕೇಷನ್ ಬಂದರೂ ಕಳಿಸಿರ್ತೀನಿ ನಾನು ನಿಮಗೆ. ಓಕೆ, ಮೊದಲನೇದಾಗಿ ಈ ಡೀಟೇಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಡೇಟ್ ಎಕ್ಸ್ಟೆಂಡೆಡ್ ಆಮೇಲೆ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಬರೋಣ, ಅಪ್ಲಿಕೇಶನ್ ಇನಿಷಿಯೇಟೆಡ್ ಫಾರ್ ದ ಪೇಮೆಂಟ್ ಅಂತ ಬಂದಿದೆ. ಅದರ ಮೀನಿಂಗ್ ಏನು ಸರ್ ಅಂತಂದರೆ, ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ, ಪ್ರೋಸೆಸ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ, ನಿಮ್ಮದು ಪೇಮೆಂಟ್ ಪೆಂಡಿಂಗ್ ಇದೆ ಅಂತ. ಪೇಮೆಂಟ್ ಆಗುತ್ತೆ ಅಂತಂದರೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದ ಹಾಗೆ ನಿಮಗೆ ಪೇಮೆಂಟ್ ಬರುತ್ತೆ. ಆ ಪೇಮೆಂಟನ್ನು ಪ್ರೋಸೆಸ್ ಮಾಡ್ತಿದ್ದೀವಿ ಅಂತ ಅರ್ಥ. ಎರಡನೇದಾಗಿ ಡಿ ಬಿ ಟಿ ಪುಷ್ಡ್ ಅಂತ ಬರ್ತಿದೆ ಅಂತ ಕೆಲವರು ಕೇಳಿದ್ದಾರೆ. ಡಿ ಬಿ ಟಿ ಪುಷ್ಡ್ ಅಂತಂದರೆ ನಿಮ್ಮದು ಅಪ್ಲಿಕೇಶನು ಸಕ್ಸಸ್ಫುಲ್ ಆಗಿದೆ, ಹಾಗೆ ಪೇಮೆಂಟು ಸಹ ನಿಮಗೆ ಆಗುತ್ತೆ ಅಂತ. ಬಟ್ ಪೇಮೆಂಟು ಕೆಲವ್ರಿಗೆ ಆಲ್ರೆಡಿ ಆಗಿದೆ, ಪೇಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ 75-85% ಆಲ್ರೆಡಿ ಪೇಮೆಂಟ್ಸ್ ಆಗಿದೆ. ಇನ್ನೇನಾದ್ರು ಉಳಿದಿರುವಂತಹ ಪೇಮೆಂಟ್ಸು ಡಿ ಬಿ ಟಿ ಪುಷ್ಡ್ ಅಂತ ಬರ್ತಿದೆ ಅಂತಂದರೆ ಮೀನಿಂಗು ಆಲ್ಮೋಸ್ಟ್ ನಿಮಗೆ 1 ವೀಕಿಂದ 10 ಡೇಸ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮದು ಅಮೌಂಟ್ ಸೆಟಲ್ ಆಗುತ್ತೆ ಅಂತ ಅದು ಅರ್ಥ. 7 to 10 ವರ್ಕಿಂಗ್ ಡೇಸ್ ಅಂತ, 7 to 10 ಡೇಸ್ ಅನ್ನಂತಲ್ಲ, 7 to 10 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮದು ಪೇಮೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದು ಅವೈಟೆಡ್ ಬರ್ತಿದೆ ಅಂತ ಕೆಲವರು ಹೇಳಿದ್ದಾರೆ. ಅವೈಟೆಡ್ ಅಂತಂದರೆ ನಿಮ್ಮದು ಸಹ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ, ಹಾಗೆ ನಿಮಗೂ ಸಹ ಅದ್ರ ಪೇಮೆಂಟ್ ಬರುತ್ತೆ, ಬಟ್ ಇದು ಸ್ವಲ್ಪ ಡಿಲೇ ಆಗುತ್ತೆ ಅಂತ, ಸ್ವಲ್ಪ ವೆಯ್ಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 40ರಿಂದ 50 ದಿನ, 40 to 50 ಡೇಸ್ ವರ್ಕಿಂಗ್ ಡೇಸು ನಿಮಗೆ ಆಗಬಹುದು ನಿಮ್ಮ ಪೇಮೆಂಟ್ ಬರೋದಕ್ಕೆ. ಡೆಫಿನೆಟ್ಲಿ ಬರುತ್ತೆ, ನಿಮಗೂ ಸಹ ಬರುತ್ತೆ, ಬಟ್ 40 to 50 ವರ್ಕಿಂಗ್ ಡೇಸ್ ಆಗುತ್ತೆ ನಿಮಗೆ ಪೇಮೆಂಟನ್ನು ಕ್ರೆಡಿಟ್ ಮಾಡೋದಕ್ಕೆ. ಹಾಗೆ ಕೆಲವ್ರದ್ದು ಅಕೌಂಟ್ ಕ್ಲೋಸ್ಡ್ ಅಂತ ಬರ್ತಿದೆ. ಸರ್ ಏನು ಸರ್ ಅರ್ಥ ಅಂತ ಕೇಳ್ತಿದ್ದಾರೆ. ಅಕೌಂಟ್ ಕ್ಲೋಸ್ಡ್ ಅಂತಂತಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗಳಿಗೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಲೈಕ್ ನಿಮ್ಮ ಮೇಜರ್ ಆಗಿ ಬಂದಾಗ, ನಿಮ್ಮ ಕಂಪ್ಲೀಟಾಗಿ ಬಂದಾಗ ಇನ್ಕಮಲ್ಲಿ ಇನ್ಕಮ್ ಯೂಶಲಿ ಕಡಿಮೆ ಇರಬೇಕು. ಜೊತೆಗೆ ನಿಮ್ಮದು BPL ಕಾರ್ಡ್ ಇರಬೇಕು. ಅದ್ರ ಜೊತೆಗೆ ಮೇಜರಾಗಿ ಅವ್ರು ಕನ್ಸಿಡರ್ ಮಾಡುವಂಥದ್ದು ನಿಮ್ಮದು ಇನ್ಕಮ್. ಎರಡನೇ ಪಾಯಿಂಟ್ ಬಂದು ನಿಮ್ಮ ಮಾರ್ಕ್ಸ್, ನಿಮ್ಮ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಪ್ರೀವಿಯಸ್ ಎಕ್ಸಾಮಿನೇಷನ್ಸಲ್ಲಿ ನೋಡಿಕೊಂಡು ನಿಮಗೆ ಈ ಸ್ಕಾಲರ್ಶಿಪ್ಪನ್ನು ಕೊಡುವಂಥದ್ದು. ಹಾಗಾಗಿರೋದ್ರಿಂದ ಈ ಎಲ್ಲ ಯಾವ್ದಾದ್ರು ಒಂದು ಕ್ರೈಟೀರಿಯಾ ಫೇಲ್ ಆಗಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಅಂತಹ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋರಿಗೆ ಯೂಶಲಿ ಅಕೌಂಟ್ ಕ್ಲೋಸ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಬರೋಣ, 2 ಸ್ಟೆಪ್ ವೆರಿಫಿಕೇಷನ್ ಇನ್ಕಂಪ್ಲೀಟ್ ಅಂತ ಬರ್ತಿದೆ ಸರ್ ಅಂತ ಕೇಳ್ತಿದ್ದಾರೆ. 2 ಸ್ಟೆಪ್ ವೆರಿಫಿಕೇಷನ್ ಅಂತಂದರೆ ನಿಮ್ಮದು 2 ಪೆಂಡಿಂಗ್ ಇರುತ್ತೆ, ಅಂದರೆ 2 ಸ್ಟೆಪ್ಪಲ್ಲಿ ವೆರಿಫಿಕೇಷನ್ ಸ್ಟಾಪ್ ಆಗಿದೆ ಅಂತ. ಯೂಶಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಸೆವೆರಲ್ ಲೇಯರ್ಸಲ್ಲಿ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ಅದರಲ್ಲಿ ನಿಮಗೆ 2 ಲೇಯರು ಪೆಂಡಿಂಗ್ ಆಗಿದೆ, ಸ್ಟ್ರಕ್ ಆಗಿದೆ ಅಂತಂದರೆ, ಒಂದು ತಾಲೂಕ್ ಆಫೀಸಲ್ಲಿ ಯೂಶಲಿ ತಾಲೂಕ್ ಲೆವೆಲಲ್ಲಿ ಒಂದು ಸ್ಟ್ರಕ್ ಆಗಿದೆ, ಇನ್ನೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಂತ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಯೂಶಲಿ ತಾಲೂಕ್ ಆಫೀಸಲ್ಲಿ ಹೋಗಿ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಈ ಥರ ಪೆಂಡಿಂಗ್ ಆಗಿದೆ ಅಂತ ನೀವು ಹೇಳಿ, ಅವರು ಅದನ್ನು ಮೂವ್ ಮಾಡ್ತಾರೆ. ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಪ್ರೊವೈಡ್ ಮಾಡಿ, ಅದಾದಮೇಲೆ ಮೂವ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಹೋಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಆಫೀಸಲ್ಲಿ ಹೋಗಿ ನೀವು ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡಿ ಹೇಳಿ ಅವರಿಗೆ, ಈ ಥರ ನಂದು ಪೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು ಅಲ್ಲೂ ಸಹ ಏನಾದ್ರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಅಲ್ಲಿ ಪ್ರೊವೈಡ್ ಮಾಡಿ. ಅದಾದ ನಂತರ ನಿಮ್ಮದು ಮುಂದೆ ಹೋದರೆ ಅದು ಕ್ರಾಸ್ ಆಗಿ ಹೋಯಿತು ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಖಂಡಿತವಾಗಿ ಸಿಗುತ್ತೆ. ಇಷ್ಟಾಯಿತು ಕಂಪ್ಲೀಟಾಗಿ ನಿಮ್ಮ ಇಶ್ಯೂಸ್ ಬಗ್ಗೆ. ಇಷ್ಟೆಲ್ಲ ಇಶ್ಯೂಸನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ, ಸರ್ ಇದ್ರ ಮೀನಿಂಗ್ ಏನು ಅಂತ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಹಾಗೆ ಮೇಯ್ನ್ ಪಾಯಿಂಟಿಗೆ ಬರೋಣ. ಈಗ ನಾವು ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿರುವಂಥದ್ದು ಎಕ್ಸ್ಟ್ರೀಮ್ಲಿ ಗುಡ್ ನ್ಯೂಸ್. ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ? ಆಲ್ರೆಡಿ ಇದು 2ನೇ ಬಾರಿ 3ನೇ ಬಾರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ನ್ಯೂಸ್. ಕೆಲವ್ರದ್ದು ಏನಾಗಿತ್ತು, ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಡೇಟಾ ಫೆಟ್ಚ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಡೇಟಾ ಫೆಟ್ಚ್ ಆಗ್ತಿರಲಿಲ್ಲ. ಅದಕ್ಕೆ ಏನಾದ್ರು ಡೇಟಾ ಎಕ್ಸ್ಟೆಂಡ್ ಆಗುತ್ತಾ ಸರ್ ಅಂತ ತುಂಬ ಕೇಳಿದ್ರಿ ನೀವು. ಖಂಡಿತವಾಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಯಾವುದಕ್ಕೆ ಯಾವುದೆಲ್ಲ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅನ್ನೋದನ್ನು
ಈಗ ನೋಡ್ತೀನಿ, ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಒಂದೊಂದೇ ಸ್ಕಾಲರ್ಶಿಪ್ದು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇಟ್ಸ್ ಅ ಗುಡ್ ನ್ಯೂಸ್. ಇನ್ನು ಯಾರ್ಯಾರೆಲ್ಲ ಅಪ್ಲೈ ಮಾಡಿಲ್ಲ ಸ್ಕಾಲರ್ಶಿಪ್ಗೆ, ನೀವು ಖಂಡಿತವಾಗಿ ನೀವು ಅಪ್ಲೈ ಮಾಡ್ಕೋಬಹುದು. ಹಾಗೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಓಕೆ, ನೀವು SSP ಸ್ಕಾಲರ್ಶಿಪ್ ಪೋರ್ಟಲ್ನ ಓಪನ್ ಮಾಡಿದ್ರೆ ಇಲ್ಲಿ ನೀವು ಕೆಳಗಡೆ ಕರ್ಸರ್ ಮೂವ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆಯಲ್ವಾ. ಸೊ ನೋಡ್ಬೋದು ಎಲ್ಲ ನಿಮ್ಮ ಸ್ಕಾಲರ್ಶಿಪ್ಗಳಿಗೂ ಸಹ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಮೊದಲನೇದಾಗಿ ಬರೋದಾದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/1/2026 ಆಲ್ರೆಡಿ ಮುಗಿದಿದೆ. ಬಟ್ ಇದು ಡಿಸೆಂಬರ್ ಆಗಿತ್ತು ಲಾಸ್ಟ್ ಡೇಟು, ಇದು ಸಹ ಎಕ್ಸ್ಟೆಂಡ್ ಆಗಿದೆ ಡೇಟು. ನೆಕ್ಸ್ಟ್ ಬಟ್ ಕ್ಲೋಸ್ ಆಗಿದೆ ಈಗ. ನೆಕ್ಸ್ಟ್ ಬರೋಣ, ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 15ನೇ ತಾರೀಕು. ಇನ್ನೂ ಟೈಮ್ ಇದೆ, ಅಪ್ಲೈ ಮಾಡಿ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ. ನೆಕ್ಸ್ಟ್ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಕೊನೆಯ ದಿನಾಂಕ ಬಂದು 31 ಜನವರಿ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ತಾಂತ್ರಿಕ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಜನವರಿ 31ನೇ ತಾರೀಕು ಕೊನೆಯ ದಿನಾಂಕ. ವಿಕಲಚೇತನರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಜನವರಿ 31ನೇ ತಾರೀಕು ಕೊನೆಯ ದಿನಾಂಕ. ಕಾರ್ಮಿಕ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಜನವರಿ 31. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಜನವರಿ 31. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಫೆಬ್ರವರಿ 15ನೇ ತಾರೀಕು. ಆರ್ಯವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಫೆಬ್ರವರಿ 28ನೇ ತಾರೀಕು. ಆಯುಷ್ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಫೆಬ್ರವರಿ 28. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಫೆಬ್ರವರಿ 28. ವೈದ್ಯಕೀಯ ಶಿಕ್ಷಣ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಮಾರ್ಚ್ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಸ್ಕಾಲರ್ಶಿಪ್ಗೆ ಮತ್ತು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ, ಖಂಡಿತವಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಪ್ಲೈ ಮಾಡೋದಂತ. ಇನ್ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಸೊ ಅಪ್ಲೈ ಮಾಡಿ. ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು ಆಲ್.